ಬಿಗ್ ಬಾಸ್ ಕನ್ನಡ ಸೀಸನ್ 11 ಈಗ ಫಿನಾಲೆ ಹಂತಕ್ಕೆ ಬಂದಿದೆ. ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳು ಮುಕ್ಕಾಲು ಭಾಗ ಜರ್ನಿ ಮುಗಿಸಿದ್ದಾರೆ. ಇದೀಗ ತ್ರಿವಿಕ್ರಮ್ ಹಾಗೂ ಭವ್ಯ ಟಾಸ್ಕ್ ಹೊರತಾಗಿ ಬೇರೆ ಕಾರಣಕ್ಕೆ ಸುದ್ದಿಯಲ್ಲಿದ್ದಾರೆ. ದೊಡ್ಡ ಮನೆಯಲ್ಲಿ ಎಲ್ಲರೂ ಟಾಸ್ಕ್ ನಾಮಿನೇಷನ್ ಅಂತ ತಲೆ ಕೆಡಿಸಿಕೊಂಡಿದ್ರೆ ತ್ರಿವ್ಯಾ ಜೋಡಿ ಅವರದ್ದೇ ಆದ ಲೋಕದಲ್ಲಿ ತೇಲಾಡ್ತಿದ್ದಾರೆ. ಕಿಚ್ಚನ ಕ್ಲಾಸ್ಗೂ ಈ ಜೋಡಿ ಬಗ್ತಿಲ್ಲ. ಇದೀಗ ತಮ್ಮ ವಿಷಯಕ್ಕೆ ಬಂದ ಸಹಸ್ಪರ್ಧಿಗಳ ಮೇಲೂ ಸಿಟ್ಟು ಮಾಡ್ಕೊಳ್ತಿದ್ದಾರೆ. ಅಷ್ಟಕ್ಕೂ ದೊಡ್ಡ ಮನೆಯಲ್ಲಿ ನಡೀತಿರೋದೇನು, ತ್ರಿವ್ಯ ಮಧ್ಯೆ ಆಗ್ತಿರೋದೇನು, ಭವ್ಯ ತ್ರಿವಿಕ್ರಮ್ ಎಲ್ಲರ ಟಾರ್ಗೆಟ್ ಆಗಿದ್ದು ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಗಮನ ಸೆಳೀತಿದ್ದಾರೆ. ದಿನದಿಂದ ದಿನಕ್ಕೆ ಇವರಿಬ್ಬರ ಮಧ್ಯೆ ಆಪ್ತತೆ ಹೆಚ್ಚಾಗ್ತಾ ಇದೆ. ಇದೀಗ ತ್ರಿವ್ಯಾ ಜೋಡಿ ಅವರದ್ದೇ ಆದ ಪ್ರಪಂಚದಲ್ಲಿ ತೇಲಾಡ್ತಿದ್ದಾರೆ ಅನ್ನೋದು ವೀಕ್ಷಕರ ವಾದ. ಯಾಕಂದ್ರೆ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದ್ರೆ ತ್ರಿವಿಕ್ರಮ್ ಆಟ ಅಷ್ಟೊಂದಾಗಿ ಸೊಗಸಾಗಿಲ್ಲ. ಇನ್ನು ಭವ್ಯ ಟಾಸ್ಕ್ ಚೆನ್ನಾಗಿ ಮಾಡಿದ್ರು ತ್ರಿವಿಕ್ರಮ್ ಗುಂಗಿನಲ್ಲೇ ಇರ್ತಾರೆ. ಇಬ್ಬರ ಅಭಿಪ್ರಾಯ ಕೂಡ ಸೇಮ್ ಟು ಸೇಮ್ ಆಗಿರುತ್ತೆ. ಭವ್ಯ ಏನ್ ಹೇಳ್ತಾರೋ ಅದೇ ತ್ರಿವಿಕ್ರಮ್ ಬಾಯಲ್ಲಿ ಬರುತ್ತೆ. ತ್ರಿವಿಕ್ರಮ್ ಬಾಯಲ್ಲಿ ಏನ್ ಮಾತು ಬರುತ್ತೆ ಅದಕ್ಕೆ ಭವ್ಯ ತಲೆ ಆಡಿಸ್ತಾರೆ. ಸಹಸ್ಪರ್ಧಿಗಳು ಕೂಡ ಅದೆಷ್ಟೋ ಬಾರಿ ನೀನು ಎಲ್ಲೋ ಕಳೆದು ಹೋಗ್ತಿದ್ಯಾ, ಟಾಸ್ಕ್ ಬಗ್ಗೆ ಸ್ವಲ್ಪ ಗಮನ ಕೊಡು ಅಂತ ಹೇಳಿದ್ರು. ಈ ಮಾತಿಗೆ ತ್ರಿವಿಕ್ರಮ್ ಹಾಗೇನಿಲ್ಲ ಅಂತ ಹೇಳ್ತಾನೆ ಬಂದಿದ್ದಾರೆ. ಇನ್ನು ಭವ್ಯ ಹಾಗೂ ತ್ರಿವಿಕ್ರಮ್ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ನಲ್ಲೇ ಆಡ್ತಿದ್ದಾರೆ. ಭವ್ಯ ತ್ರಿವಿಕ್ರಮ್ ಸಪೋರ್ಟ್ ತಗೊಂಡು ಟಾಸ್ಕ್ ಚೆನ್ನಾಗಿ ಆಡ್ತಾರೆ. ತುಂಬಾ ಟಾಸ್ಕ್ ಗಳಲ್ಲಿ ಗೆದ್ದಿದ್ದಾರೆ. ತ್ರಿವಿಕ್ರಮ್ ಸಪೋರ್ಟ್ ತಗೊಂಡು ಭವ್ಯ ಗೆಲ್ತಿರೋದು ನೋಡಿ ಸಹಸ್ಪರ್ಧಿಗಳು ಉರ್ಕೊಳ್ತಿರೋದಂತೂ ಸತ್ಯ. ಆದ್ರೆ ಸದಾ ತ್ರಿವಿಕ್ರಮ್ ಹಿಂದೆನೆ ಸುತ್ತಾಡ್ತಿರೋದು ವೀಕ್ಷಕರಿಗೂ ಇಷ್ಟ ಆಗ್ತಿಲ್ಲ. ಇನ್ನು ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಭವ್ಯ ಹಾಗೂ ತ್ರಿವಿಕ್ರಮ್ಗೆ ಎಚ್ಚರಿಕೆ ನೀಡ್ತಾನೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಗೆ ಬಂದಿರೋದು ಆಟ ಆಡುವುದಕ್ಕಲ್ಲ, ಬದಲಿಗೆ ಭವ್ಯ ಅವರಿಗೆ ಗೈಡ್ ಮಾಡುವುದಕ್ಕ ಅಂತ ಸುದೀಪ್ ಕೂಡ ಕೇಳಿದ್ರು. ಅದಕ್ಕೆ ಹಾಗೇನಿಲ್ಲ ಅಂತ ತ್ರಿವಿಕ್ರಮ್ ಹೇಳಿದ್ರು. ಹೀಗೆ ಆಟ ಆಡಿದ್ರೆ ನೀವು ಜಾಸ್ತಿ ದಿನ ಈ ಮನೆಯಲ್ಲಿ ಉಳಿಯಲ್ಲ ಅಂತಾನು ಕಿಚ್ಚ ಹೇಳಿದ್ರು. ಆದ್ರೆ ಭವ್ಯ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ. ತ್ರಿವಿಕ್ರಮ್ ಆಟ ಡಲ್ ಆಗಿರೋದಂತೂ ಸತ್ಯ. ಕಳೆದ ವಾರ ತ್ರಿವಿಕ್ರಮ್ ನೆರಳು ಭವ್ಯ ಅಂತಾನು ಸುದೀಪ್ ಹೇಳಿದ್ರು. ಇನ್ನು ದೊಡ್ಡ ಮನೆಯಲ್ಲಿ ಸಹಸ್ಪರ್ಧಿಗಳಿಗೆ ಕಿಚ್ಚನ ಮಾತು ವೇದವಾಕ್ಯ ಇದ್ದಂತೆ. ಹೀಗಾಗಿ ಸ್ಪರ್ಧಿಗಳು ಕಿಚ್ಚ ಏನೇ ಹೇಳಿದ್ರು ಅದನ್ನ ಚಾಚು ತಪ್ಪದೆ ಪಾಲಿಸ್ತಾರೆ. ಆದ್ರೆ ತ್ರಿವ್ಯಾ ಜೋಡಿ ಮಾತ್ರ ಕಿಚ್ಚನ ಮಾತಿಗೆ ಡೋಂಟ್ ಕೇರ್ ಅಂತಿದ್ದಾರೆ. ಇನ್ನು ಐಶ್ವರ್ಯ ಹಾಗೂ ಭವ್ಯ ಮಧ್ಯೆ ಆಗಾಗ ಶೀತಲ ಸಮರ ನಡೀತಾನೆ ಇರುತ್ತೆ. ಈ ವಾರ ಭವ್ಯ ಐಶ್ವರ್ಯಗೆ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಈ ವಾರ ಕ್ಯಾಪ್ಟನ್ಸಿ ಓಟಕ್ಕೆ ಭವ್ಯ ಹಾಗೂ ಐಶ್ವರ್ಯ ಸೆಲೆಕ್ಟ್ ಆಗಿದ್ರು. ಇಬ್ಬರಿಗೂ ಬಿಗ್ ಬಾಸ್ ಟಾಸ್ಕ್ ನೀಡಿದ್ದು ಭವ್ಯ ಈ ಆಟದಲ್ಲಿ ಗೆದ್ದುಕೊಂಡಿದ್ದಾರೆ. ಅದರಂತೆ ಈ ವಾರದ ಕ್ಯಾಪ್ಟನ್ ಆಗಿ ಭವ್ಯ ಗೌಡ ಮುಂದುವರಿಯಲಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ತ್ರಿವಿಕ್ರಮ್ ಹಾಗೂ ಭವ್ಯ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ. ತ್ರಿವ್ಯಾ ಹೆಸರಿನ ಫ್ಯಾನ್ ಪೇಜ್ಗಳು ಸೃಷ್ಟಿಯಾಗಿವೆ. ಇವರಿಬ್ರು ಒಟ್ಟಿಗೆ ಇರುವ ವಿಡಿಯೋಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಇವರನ್ನ ಅನೇಕರು ಬೆಸ್ಟ್ ಜೋಡಿ ಎಂದು ಕರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ಮಧ್ಯೆ ಪ್ರೀತಿ ಮೂಡುತ್ತದೆಯೇ ಅಥವಾ ಫ್ರೆಂಡ್ಶಿಪ್ಗೆ ಸೀಮಿತ ಆಗುತ್ತದೆ ಅನ್ನೋದು ವೀಕ್ಷಕರ ಪ್ರಶ್ನೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.